ಅಂದರೆ ಔಟ್ಸೈಡ್ ಅವ್ರಿಗೆ ನಾವು ಕಾಣಿಸಲ್ಲ, ನಮಗೆ ಮಾತ್ರ ಔಟ್ಸೈಡ್ ಅವ್ರು ಕಾಣಿಸ್ತಾರೆ, ಆ ಥರ ಪ್ಲ್ಯಾನ್ ಮಾಡಿದ್ದಾರಂತೆ. ಸೊ ಕೃಷ್ಣ ದೇವಾಲಯ ಮತ್ತು ರಾಣಿ ಚಿನ್ನಮ್ಮ ದೇವಿ ಬಂದ್ಬಿಟ್ಟೆಲ್ಲ ಇಲ್ಲಿ ಮಲ್ಕೊತಾ ಇದ್ರಂತೆ. ಸೊ ನೋಡಿ ಅವ್ರಿಗೆ 4 ಕಡೆಯಿಂದನೂ ಗಾಡಿ ಬರೋದಕ್ಕೆ. ನೋಡಿ ಸ್ನೇಹಿತರೆ, ನೋಡ್ತಾ ಇದ್ದಾರಲ್ಲ, ಅದು ಭೋಗ ಸಮುದ್ರ ಮತ್ತು ಒಂದು ಕೆರೆ ಇದೆ ಅಂತ ಹೇಳಿದ್ನಲ್ಲ, ಅದ್ರ ಎದುರುಗಡೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಮ್ಮ ರೈಡ್ ಬಂದು ಪೆನುಗೊಂಡಾಗೆ ಹೊಟ್ಟಿದ್ದೀವಿ. ಬೆಂಗಳೂರಿಂದ 143 ಕಿಲೋಮೀಟ್ರ್ ಇದೆ. ನಾನು ಆ್ಯಕ್ಚುಲಿ ಈಗ ನಾವು ಬಂದ್ಬಿಟ್ಟು ಕರ್ನಾಟಕ ಆಂಧ್ರ ಬಾರ್ಡ್ರಲ್ಲಿ ಇದ್ದೀವಿ. ನಾನು ಬೆಂಗಳೂರಿಂದ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾನು ಬೆಂಗಳೂರಿಂದ ವ್ಲಾಗ್ ಮಾಡೋಕ್ಕೇನು ಹೋಗಲಿಲ್ಲ, ಯಾಕಂದರೆ ನೀವು ಆಲ್ಮೋಸ್ಟ್ ಅಲ್ಲೂ ನಾನು ತಲಕಾಯಲ್ ಬೆಟ್ಟ ಅವೆಲ್ಲ ರೈಡ್ ಹೋಗಿದ್ದೀನಲ್ಲ, ಸೇಮ್ ಅದೇ ರೋಡ್ NH44. ಅದಕ್ಕೆ ಈಗ ಜಸ್ಟ್ ಬಾರ್ಡ್ರಲ್ಲಿ ಇದ್ದೀವಿ. ಆ್ಯಕ್ಚುಲಿ ದೇವನಹಳ್ಳಿ ಹತ್ರ ಒಂದು ಟೋಲು ಕ್ರಾಸ್ ಮಾಡಿದ್ದೀವಿ. ಇದು ನಮ್ಮ ರೈಡಲ್ಲಿ ಇವತ್ತು 2ನೇ ಟೋಲು. ಇದು ಬಂದ್ಬಿಟ್ಟು ಜಸ್ಟ್ ಬಾಗೇಪಲ್ಲಿಯಿಂದ ಒಂದು 1 ಕಿಲೋಮೀಟ್ರ್ ಅಥವಾ 2 ಕಿಲೋಮೀಟ್ರ್ ಆದಮೇಲೆ ಈ ಟೋಲ್ ಸಿಗುತ್ತೆ. ಇಲ್ಲಿಂದ ನಿಮಗೆ ಆಂಧ್ರ ಬಾರ್ಡ್ರ್ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಇದು ಕರ್ನಾಟಕ ಆಂಧ್ರ ಬಾರ್ಡ್ರ್ ಇದು. ಬನ್ನಿ ಸ್ನೇಹಿತರೆ, ಇವತ್ತು ಬಂದ್ಬಿಟ್ಟು ನಾವು ಪೆನುಗೊಂಡ ಫೋರ್ಟ್ನ ನೋಡ್ಕೊಂಬರೋಣ. ಸ್ನೇಹಿತರೆ, ಲಾಸ್ಟ್ ವಿಡಿಯೋ ಎಲ್ಲರೂ ನೋಡಿದ್ದೀರ ಅಂದ್ಕೊತೀನಿ, ಕುಂದಾದ್ರಿ ಬೆಟ್ಟ. ತುಂಬ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್ ಅದು. ಆದರೆ ಒಂದ್ಸಲ ವಿಸಿಟ್ ಮಾಡಿ. ಸಪೋಸ್ ಯಾರಾದರೂ ನೋಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ತುಂಬ ಸೂಪರಾಗಿದೆ. ಮತ್ತು ಈ ಪೆನುಗೊಂಡ ರೋಡ್ ಇದೆಯಲ್ಲ, ತುಂಬ ಸೂಪರಾಗಿದೆ ಸ್ನೇಹಿತರೆ. ಇವತ್ತು ಪೆನುಗೊಂಡಾಗೆ ಹೊಟ್ಟಿದ್ದೀವಿ. ಒಂದು 2-3 ವಿಡಿಯೋ ನೋಡಿದೆ, ಚೆನ್ನಾಗಿತ್ತು. ಅಲ್ಲಿ ಬೆಟ್ಟಕ್ಕೆಲ್ಲ ಹೊಸದಾಗಿ ರೋಡ್ ಹಾಕಿದ್ದಾರೆ. ನಾನು ನೋಡ್ದಂಗಿರುತ್ತೆ, ಪ್ಲಸ್ ನಿಮಗೂ ತೋರಿಸಂಗಿರುತ್ತೆ ಅಂದ್ಬಿಟ್ಟು ಇವತ್ತು ಹೊರಟಿದ್ದೀವಿ ರೈಡು. ಬನ್ನಿ ನೋಡ್ಕೊಂಬರೋಣ ಇವತ್ತು ಪೆನುಗೊಂಡ ಫೋರ್ಟ್ನ. ಮತ್ತು ಅಲ್ಲಿ ಇನ್ನೊಂದು ಗಗನ್ ಮಹಲ್ ಅಂತ ಇದೆ. ಅದನ್ನೆಲ್ಲ ನೋಡ್ಕೊಂಬೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಮುಂಚೆ ಒಂದ್ಸಲ ಹೋಗಿದ್ದೆ ಗಗನ್ ಮಹಲ್ಗೆ, ತುಂಬ ಆಯಿತು, ಒಂದು 10 years ಬಿಫೋರ್ ಹೋಗಿದ್ದೆ. ಅದಾದಮೇಲೆ ಹೋಗಿರಲಿಲ್ಲ. ಈಗ ಮತ್ತೆ ಅದೇ ಬೆಟ್ಟಕ್ಕೆಲ್ಲ ಹೇಳಿದ್ನಲ್ಲ, ಹೊಸದಾಗಿ ರೋಡ್ ಹಾಕಿದ್ದಾರೆ ಅಂದ್ಬಿಟ್ಟು. ಬನ್ನಿ ಚಲೋ. ರೂಟ್ ಮ್ಯಾಪಿಗೆ ಹಾಕು, ಗಗನ್ ಮಹಲ್ ಅಂತ ಹಾಕು. ಇಲ್ಲಿ ಪೆನುಗೊಂಡ ಲೆಫ್ಟ್ ಅಂತ ತೋರಿಸ್ತಾ ಇದೆ. ಸರಿ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ನೋಡಿ ಇಲ್ಲೆಲ್ಲ ಏನೋ ಎಲ್ಲ ಶಾಸನಗಳೆಲ್ಲ ಬರೆದಿದ್ದಾರೆ. ಸ್ವಲ್ಪ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಇದು ಊರು ಸೆಂಟ್ರ್, ಊರ ಮಧ್ಯ ಇದೆ ಇದು ಕೋಟೆ. ಅಂದರೆ ಊರು ತುಂಬ ಬೆಳೆದ್ಬಿಟ್ಟಿದೆಯಲ್ಲ, ಅದಕ್ಕೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿಲ್ಲ. ಬಟ್ ನೀಟಾಗಿ ಮೇಂಟೈನ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ರೈಟ್ ಸೈಡ್ಗೆ ಇದೇ ಗಗನ್ ಮಹಲು. ಮತ್ತು ಮುಂದೆ ಒಂದು ಶಿವ ಸ್ಟ್ಯಾಚ್ಯೂ ಇದೆಯಂತೆ. ಅದು ಚೆನ್ನಾಗಿದೆ ಅಂತ ಹೇಳಿದ್ರು ಲೋಕಲಲ್ಲಿ ಕೇಳಿದ್ದಕ್ಕೆ. ಬನ್ನಿ ಫಸ್ಟ್ ಅದನ್ನು ನೋಡ್ಕೊಂಬರೋಣ. ಅದನ್ನು ನೋಡ್ಬಿಟ್ಟು ಮತ್ತೆ ಬರಬೇಕಾದ್ರೆ ವಾಪಸ್ ಹೋಗ್ಬೇಕಾದ್ರೆ ಗಗನ್ ಮಹಲ್ ನೋಡ್ಕೊಂಡು ಮತ್ತೆ ಹಂಗೆ ಬೆಟ್ಟಕ್ಕೆ ಹೋಗೋಣ. ಸ್ನೇಹಿತರು ನೋಡ್ತಾ ಇದ್ದೀರಲ್ಲ, ನೋಡಿ ಒಳ್ಳೆ ನಿಮಗೆ ಸೂಪರ್ ವ್ಯೂ ಇದು. ಬೆಟ್ಟ ಎಲ್ಲ ಚೆನ್ನಾಗಿದೆ. ಇಲ್ಲಿ ಯಾವುದೋ ಒಂದು ಶಿವನ್ ಟೆಂಪಲ್ ಇದೆಯಂತೆ, ನೋಡ್ಕೊಂಬರೋಣ ಬನ್ನಿ. ಆಮೇಲೆ ಅದೇ ಗಗನ್ ಮಹಲ್ ಅಂತ ಹೇಳಿದ್ನಲ್ಲ, ಅದು ಚೆನ್ನಾಗಿದೆ. ಎಷ್ಟಿದೆ ಅದೋ ಒಂದು ಇದು ಭೋಗ ಸಮುದ್ರಂ. ಸೂಪರಾಗಿದೆ ನೋಡಿ. ಫ್ಯಾಮ್ಲಿ ಜೊತೆಯಲ್ಲಿ ಅಥವಾ ಫ್ರೆಂಡ್ಸ್ ಎಲ್ಲ ಬಂದರೆ ಹೆಂಗೆ ಎಂಜಾಯ್ ಮಾಡ್ಬೋದು ಅಂತ. ಹೆಂಗಿದೆ ನೋಡಿ ಲೊಕೇಶನ್ನ, ಚೆನ್ನಾಗಿದೆ, ಒಳ್ಳೆ ನೇಚರ್ನ ಎಂಜಾಯ್ ಮಾಡ್ಬೋದು. ಏನು ಮಾಡ್ತೀಯ ಬಂದು ಅಂದರೆ ಹಾಂ. ನಿಮಗೆಲ್ಲ ಒಂದು ಸ್ವಲ್ಪ ನೋಡಿ, ಇಲ್ಲೊಂದು ಸ್ವಲ್ಪ ಗೈಡ್ ಕೊಟ್ಟಿದ್ದಾರೆ ಎಲ್ಲ ಏನೇನಿದೆ ಅಂದ್ಬಿಟ್ಟು. ಟೆಂಪಲಲ್ಲಿ ಇದೆ, ಸ್ಟ್ಯಾಚು ಅಲ್ಲಿ ಇದೆ ನೋಡಿ ಈಶ್ವರೊಂದು. ಜಸ್ಟ್ ಅಲ್ಲಿ ಹೋಗೋಣ. ಇದು ನೋಡಿ, ಇದೆಲ್ಲ ಮಕ್ಕಳೆಲ್ಲ ಆಟ ಆಡ್ಕೊಳ್ಳೋದಕ್ಕೆ ಪಾರ್ಕ್ ಎಲ್ಲ ಇದೆ. ಓಕೆ, ನೈಸ್ ಪ್ಲೇಸ್ ಅಂತ ಹೇಳ್ಬೋದು ಒನ್ ಡೇ ಟ್ರಿಪ್ಗೆ. ಬಟ್ ನನಗೆ ಇದು ಮಾತ್ರ ಈ ಲೊಕೇಶನ್ ಮಾತ್ರ ತುಂಬ ಇಷ್ಟ ಆಯಿತು. ಬಟ್ ನೀರೆಲ್ಲ ಇಲ್ಲ, ನೀರು ಕಮ್ಮಿ ಇದೆ. ಬಟ್ ಓಕೆ, ಇರೋದ್ರಲ್ಲಿ ಓಕೆ.
ಇಲ್ಲಿ ಬಿಡೋದಿಲ್ಲ, ಅಲ್ಲಿವರೆಗೂ ಹೋಗ್ಬೋದಾಯ್ತಲ್ಲ, ಹಿಂಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಾರು ಜಸ್ಟ್ ಅಲ್ಲಿವರೆಗೂ ಹೋಗ್ಬೋದಾಯ್ತು, ಹಿಂಗೆ ಮಾಡಿದ್ದಾರೆ ಅಲ್ಲಿವರೆಗೂ ಹೋಗೋದಕ್ಕೆ. ಬಟ್ ಕನ್ಸ್ಟ್ರಕ್ಷನ್ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಸೈಡೆಲ್ಲ ಏನಿಲ್ಲ ಅಂದ್ಬಿಟ್ಟೇನೋ ಗೇಟಿಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಅದು ಭೋಗ ಸಮುದ್ರ ಮತ್ತು ಒಂದು ಕೆರೆ ಇದೆ ಅಂತ ಹೇಳಿದ್ನಲ್ಲ, ಅದ್ರ ಎದುರುಗಡೆನೇ ಈ ಥರ ಹಿಂಗೆ ಶಿವ ಸ್ಟ್ಯಾಚ್ಯೂ ಇದೆ. ಮತ್ತು ನಿಮಗೆ ರೈಟ್ ಸೈಡಲ್ಲಿ ಪಾರ್ಕ್ ಎಲ್ಲ ಇದೆ. ಇದು ಬಂದು 6 ವರ್ಷ ಆಯ್ತಂತೆ ಕಟ್ಟಿ. 6 ವರ್ಷ ಶಿವರಾತ್ರಿ ಬಂದರೆ 6 ವರ್ಷ ಆಗುತ್ತಂತೆ. ಇಲ್ಲಿ ಅವರು ಲೋಕಲ್ ಅವ್ರು ಹೇಳಿದ್ರು, ಈ ಶಿವರಾತ್ರಿ ಬಂದು 6 ವರ್ಷ ಆಗುತ್ತಂತೆ ಈ ಸ್ಟ್ಯಾಚ್ಯೂ ಎಲ್ಲ ಮಾಡಿ. ತುಂಬ ಚೆನ್ನಾಗಿದೆ, ಇನ್ನು ಒಳಕ್ಕೂ ಹೋಗ್ಬೋದು. ಸರಿ ಸ್ನೇಹಿತರೆ, ನೋಡೋಣ ಒಳಗಡೆ ಹೋಗ್ಬೋದಂತೆ, ಒಂದ್ಸಲಿ ದರ್ಶನ ಮಾಡ್ಕೊಂಡ್ಬರೋಣ. ಸ್ನೇಹಿತರೆ, ಆ್ಯಕ್ಚುಲಿ ಇದು ಯಾವಾಗಲೂ ಓಪನ್ ಇರೋದಿಲ್ಲ ನೋಡಿ, ಹಿಂಗೆ ಒಳಗಡೆ ಬರೋದಕ್ಕೆ. ಹಾಂ ಸೊ ಅವರು ಇಲ್ಲಿ ವಾಚ್ಮ್ಯಾನ್ ಇದ್ದಾರಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಬರೀ ಡೈಲಿ ಸಾಯಂಕಾಲ 5:30 7 ಗಂಟೆವರೆಗೂ ತೆಗಿತೀವಿ. ಇವತ್ತೇನೋ ಕೆಲಸ ಆಯ್ತು, ಅದಕ್ಕೆ ಬಂದಿದ್ದೀನಿ, ಅದಕ್ಕೆ ಓಪನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ನೀವೇನಾದ್ರು ಈ ಪ್ಲೇಸ್ಗೆ ವಿಸಿಟ್ ಮಾಡೋಂಗಿದ್ರೆ ಹಿಂಗೆ ಒಳಗಡೆ ಎಲ್ಲ ನಾವು ಔಟ್ಸೈಡಿಂದನೂ ನೋಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಏನಾದ್ರು ಇಲ್ಲಿ ಒಳಗಡೆ ನೋಡಿ ಹಿಂಗೆಲ್ಲ ಮೆಟ್ಲೆಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ಒಳಗಡೆ ಹೋಗ್ಬೇಕು ಅಂದರೆ ನೀವು ಈವ್ನಿಂಗ್ ಟೈಮಲ್ಲಿ ಬರಬೇಕಾಗತ್ತೆ. ನೋಡಿ ಇಲ್ಲೊಂದು ಗಣೇಶನೂ ಇದೆ, ಸೊ ಪಾರ್ಕ್ ಥರ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ನೋಡೋಣ ಮೇಲ್ಗಡೆಯಿಂದ ಹೆಂಗಿದೆ ವ್ಯೂ ಅಂದ್ಬಿಟ್ಟು. ಪಾಪ ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಓಕೆ ಹೋಗಿ ನೋಡ್ಕೊಂಬನ್ನಿ ಸರ್ ಅಂತ ಹೇಳಿದ್ರು. ಜಸ್ಟ್ ಏನಿಲ್ಲ, ದೇವ್ರನ್ನ ಹಿಂಗಡೆಯಿಂದನೂ ನೋಡ್ಬೋದು ಅಷ್ಟೇ, ಚೆನ್ನಾಗಿ ಮಾಡಿದಾರಲ್ಲ. ನೋಡಿದ ಒಂದು ಜಿಂಕೆ ಮತ್ತು ಕೃಷ್ಣ ನವಿನೆಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲೊಂದು ವಾಟರ್ ಫಾಲ್ಸ್ ಇರುತ್ತೆ ಅನಿಸುತ್ತೆ, ವಾಟರ್ ಫಾಲ್ ಏನೋ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ, ಬಟ್ ನೀರಿಲ್ಲ ಅದಕ್ಕೆ ನನಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಜಸ್ಟ್ ಅಷ್ಟೇ, ಸುಮ್ಮನೆ ಒಂದು ದೇವ್ರನ್ನೊಂದು ರೌಂಡ್ ಹಾಕ್ಬೋದು, ಗೇಟ್ ಓಪನ್ ಇಲ್ಲ, ಔಟ್ಸೈಡಿಂದನೇ ಬಂದು ಆರಾಮಾಗಿ ನೀವು ನೋಡ್ಕೊಂಡು ಹೋಗ್ಬೋದು. ಜಸ್ಟ್ ನೋಡಿ, ಈ ಥರ ಒಂದು ದೇವರನ್ನ ಒಂದು ರೌಂಡ್ ಹಾಕ್ಬೋದು. ಆ್ಯಕ್ಚುಲಿ ನೋಡಿ, ಇಲ್ಲೆಲ್ಲ ವಾಟ್ರಿಗೆಲ್ಲ ಫೌಂಟೇನ್ಗೆಲ್ಲ ಅರೇಂಜ್ ಮಾಡಿದ್ದಾರೆ, ಬಟ್ ಏನು ಆನ್ ಮಾಡಿಲ್ಲ. ಈವ್ನಿಂಗ್ ಟೈಮಲ್ಲಿ ಆನ್ ಮಾಡ್ತಾರೆ ಅಂತೀಯಾ? ಇಲ್ಲ ಅನ್ಸುತ್ತಾ. ಇದೇನೋ ಒಂಥರ ಬ್ರಿಡ್ಜ್ ಥರ ಮಾಡಿದ್ದಾರೆ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನೋಡಿ ಒಂಥರ ಚೆನ್ನಾಗಿದೆ. ನೋಡಿ ಶಿವಂದು ವಿಗ್ರಹ ಇದೆಲ್ಲ ಎದುರುಗಡೆ, ಈ ಥರ ಇದೆಲ್ಲ ಕೆರೆ ಎಲ್ಲ ಇದೆ. ಗೇಟ್ ಕ್ಲೋಸ್ ಮಾಡ್ತಾಯಿದ್ದಾರೆ, ನಮಗೋಸ್ಕರ ಅವ್ರು ಓಪನ್ ಮಾಡಿದ್ರು. ಮತ್ತೇನಪ್ಪ ಅಂದರೆ ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಶಿವರಾತ್ರಿಗೆ 3 ದಿವಸ ಒಳ್ಳೆ ಚೆನ್ನಾಗಿರುತ್ತಂತೆ ಪ್ರೋಗ್ರಾಮ್ಸ್ ಎಲ್ಲ, ಒಳ್ಳೆ ಆವಾಗೆಲ್ಲ ಭಜನೆಗಳು ಅದು ಇದೆಲ್ಲ ಚೆನ್ನಾಗಿರ್ತಂತೆ. ಸೊ ಶಿವರಾತ್ರಿ ಟೈಮಲ್ಲಿ ಬಂದರೆ ನಾವು ಆರಾಮಾಗಿ ಇಲ್ಲಿ ಬಂದು ಜಾಗರಣೆನೂ ಮಾಡ್ಕೊಂಡು ಹೋಗ್ಬೋದು, ಒಂದು ಡ್ರೈವ್ ಥರನೇ ಇರುತ್ತೆ. ಮತ್ತು ಶಿವನ್ ಸ್ಟ್ಯಾಚು ನೋಡಿದ್ರಲ್ಲ, ಅಲ್ಲಿಂದ ಹಂಗೆ ಒಂದು ಸ್ವಲ್ಪ ಜಸ್ಟ್ ಅದಕ್ಕೂ ಇದಕ್ಕೂ ಒಂದು 200 ಮೀಟರ್ಸ್ 100 ಮೀಟರ್ಸ್ ಇಲ್ಲ 200 ಮೀಟರ್ಸ್ ಇರುತ್ತೆ. ಮತ್ತೇನಪ್ಪ ಅಂದರೆ ಇಲ್ಲಿ ಇದನ್ನು ಯಾವಾಗಲೂ ಲಾಕ್ ಮಾಡಿರ್ತಾರೆ. ಸೊ ಆ್ಯಕ್ಚುಲಿ ನಾನು ಇಲ್ಲಿ ಯಾರೋ ಲೋಕಲ್ ಅವ್ರನ್ನ ಕೇಳಿದೆ, ಇಲ್ಲ ಸರ್ ಆ ನಂಬರ್ಗೆ ಫೋನ್ ಮಾಡಿ ಬರ್ತಾರೆ ಅಂತ ಹೇಳಿದ್ರೆ, ಯಾಕೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ, ನಿಮಗೆ ನಂಬರ್ ಹಾಕ್ತೀನಿ. ಈಗ ಸಪೋಸ್ ಏನಾದ್ರು ಗೇಟ್ ಕ್ಲೋಸ್ ಆಗಿದ್ದರೆ ನೀವು ಬಂದ್ಬಿಟ್ಟು ಆ ನಂಬರ್ಗೆ ಫೋನ್ ಮಾಡಿ, ಅವ್ರು ಬಂದು ತೆಗಿತಾರೆ, ಏನು ತೊಂದರೆ ಏನಿಲ್ಲ. ಬಟ್ ಚೆನ್ನಾಗಿದೆ, ತೋರಿಸ್ತೀನಿ. ಸ್ನೇಹಿತರು ನೋಡ್ತಾ ಇರಲಿಲ್ಲ, ಇದೇ ನಂಬರು. ಸೊ ಈ ನಂಬರ್ಗೆ ಫೋನ್ ಮಾಡಿದ್ರೆ ಸಪೋಸ್ ಗೇಟ್ ಲಾಕ್ ಹಾಕಿದ್ರೂ ಅವ್ರು ಬಂದು ತೆಗಿತಾರೆ. ಅಷ್ಟೇ, ಜಸ್ಟ್ 1 ನಿಮಿಷ 2 ನಿಮಿಷ ಬಂದುಬಿಡ್ತಾರೆ. ಇಲ್ಲ ಸರೌಂಡಿಂಗ್ ಅದೆಲ್ಲ ಇರ್ತಾರೆ ಸೆಕ್ಯೂರಿಟಿ ಅವರು. ಇದು ಬಂದ್ಬಿಟ್ಟು ಇದು ಗಗನ್ ಮಹಲ್ ಅಂತ ನೋಡ್ತಾ ಇದ್ದೀರಲ್ಲ, ನೋಡಿ ಹಾಕಿದ್ದಾರೆ ಏನಂತ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಪ್ಯಾಲೇಸ್ ಆಫ್ ಕೃಷ್ಣದೇವರಾಜ ದ ಕಿಂಗ್ ಆಫ್ ವಿಜಯನಗರ ಅಂತ ಬರೆದಿದ್ದಾರೆ. ಈ ಗಗನ್ ಮಹಲ್ ಬಂದ್ಬಿಟ್ಟು 1575ನೇ ಇಸ್ವಿನಲ್ಲಿ ನಿರ್ಮಾಣ ಮಾಡಿರೋದು. ಆ ಡೇಟ್ ಇಸ್ವಿಯಲ್ಲಿ ಹಾಕಿದ್ದಾರೆ. ಗೋಲ್ಕೊಂಡ ಫೋರ್ಟ್ ಏನಿದೆ, ನಮ್ಮ ವಿಜಯನಗರ ಸಾಮ್ರಾಜ್ಯದ 2ನೇ ರಾಜಧಾನಿ ಅಂತಲೂ ಕರೀತಾರೆ. ಬೇಸಿಗೆಯಲ್ಲಿ ಕೃಷ್ಣದೇವರಾಯರು ಇಲ್ಲೇ ಬಂದು ಉಳ್ಕೊತಾ ಇದ್ರಂತೆ.
ಯಾಕಂದ್ರೆ ಈ ಗಗನ್ ಮಹಲ್ ಇದೆಯಲ್ಲ ಇಲ್ಲಿ ಫುಲ್ಲು ನಿಮಗೆ ಯಾವುದೇ ಟೈಮಲ್ಲಿ ಹೋದ್ರೂ ಫುಲ್ಲು ತಣ್ಣಗಿರುತ್ತಂತೆ. ಸೊ ಆ ಥರ ಇದನ್ನು ನಿರ್ಮಾಣ ಮಾಡಿದ್ದಾರೆ, ಕಟ್ಟಿಸಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ. ನಾವು ಗಗನ್ ಮಹಲ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ರೈಟ್ ಸೈಡ್ಗೆ ಕೃಷ್ಣದೇವರಾಯರ ಒಂದು ಫೋಟೋ ಒಂದಿದೆ. ಸೊ ಈ ಫೋಟೋನ ಬಂದ್ಬಿಟ್ಟು 2014ರಲ್ಲಿ ಒಬ್ಬರು ಆರ್ಟಿಸ್ಟು ಕೃಷ್ಣದೇವರಾಯ ಫೋಟೋ ಇದ್ದರೆ ಅದು ನೋಡ್ಕೊಂಡಂತೆ ಈ ಚಿತ್ರನ ಬಿಡಿಸಿರೋದು. ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ, ನೋಡ್ತಾ ಇದ್ದೀರಲ್ಲ ನೀವು. 2000 ಆರ್ಟಿಸ್ಟ್ ನೇಮು ಸಹ ಅಲ್ಲಿ ಹಾಕಿದ್ದಾರೆ. ಮಜೆಸ್ಟಿಂದ ಹಿಂಗೆಲ್ಲ ಒಳಗಡೆ ಯಾವುದು ಇದು ಸೆಕ್ಯೂರಿಟಿ ರೂಮ್ ಅಂತಿದ್ದು. ಸೈನಿಕರು ಕೋಟೆಗೆ ಬಂದರೆ ಇದು ಇಲ್ಲಿ ಕಾವು ಕಾಯ್ತಾರು ನೋಡಿ. ಇಲ್ಲಿಂದ ಮತ್ತೆ ಮೇಲಕ್ಕೂ ಎಲ್ಲ ಹೋಗ್ಬೋದು. ತೋರಿಸ್ತೀನಿ ರೀ, ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಇಲ್ಲಿ ನೋಡಿ ತಣ್ಣಗಿದೆಯಲ್ಲ, ಔಟ್ ಸೈಡ್ ಫುಲ್ ಬಿಸಿಲಿದೆ. ಇದರೊಳಗೆ ಬಂದಿರೋ ಒಂಥರ ತಣ್ಣಗಿದೆ ನೋಡಿ. ಇಲ್ಲೊಂದು ಬಾಲ್ಕನಿ ಇದೆ. ಹಾಂ 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 ಹಾಂ. ಸ್ನೇಹಿತರೆ, ಇದು ನೋಡ್ತಾ ಇದ್ದೀರಲ್ಲ ನೋಡಿ, ಇದು ನೋಡಿ 4 ಕಡೆನೂ ವೆಂಟಿಲೇಷನ್ಗೆ ಬಿಟ್ಟಿದ್ದಾರೆ. ಸೊ ಅವರು ವಾಚ್ಮ್ಯಾನ್ ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ ಇಲ್ಲೊಂದು ಆಯ್ತಲ್ಲ 4 ಕಡೆ. ಸೊ ಈ ಜಾಗದಲ್ಲಿ ಬಂದ್ಬಿಟ್ಟು ಸೊ ಕೃಷ್ಣದೇವರಾಯ ಮತ್ತು ರಾಣಿ ಚಿನ್ನಮ್ಮ ದೇವಿ ಬಂದ್ಬಿಟ್ಟೆಲ್ಲ ಇಲ್ಲಿ ಮಲ್ಕೊತಾ ಇದ್ರಂತೆ. ಸೊ ನೋಡಿ ಅವ್ರಿಗೆ 4 ಕಡೆಯಿಂದನೂ ಗಾಡಿ ಬರೋದಕ್ಕೆ 4 ಕಡೆಯಿಂದನೂ ಎಲ್ಲ ಫುಲ್ ಇದು ಮಾಡಿದ್ದಾರೆ. ಸೊ ಮತ್ತು ರಾಣಿ ಚಿನ್ನಮ್ಮ ದೇವರು ಹೇಳಿರುತ್ತೆ, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ರಾಮನ ಮತ್ತು ಶಿವನ ದರ್ಶನ ಮಾಡಬೇಕು ಅಂತ. ಸೊ ಆಗಿಂದಾಗಲೇ ನಮ್ಮ ಕೃಷ್ಣದೇವರಾಯರು ಏನು ಮಾಡಿದ್ರು ಅಂದರೆ ನೋಡಿ, ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ, ಇದು ನೋಡಿ ರಾಮನ ದೇವಸ್ಥಾನ. ಇಲ್ಲಿ ಗಿಡಗಳ ಅಡ್ಡ ಇದೆ, ಆ ಕಡೆ ಒಂದು ಶಿವನ ದೇವಸ್ಥಾನ ಇದೆಯಂತೆ, ಆ ಶಿವಾಲಯ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ರಾಮನ ಶಿವನ ದರ್ಶನ ಮಾಡಬೇಕು ಅಂತ ರಾಣಿ ಚಿನ್ನಮ್ಮ ದೇವಿ ಕೇಳಿದ್ದಕ್ಕೆ ಸೊ ಕೃಷ್ಣದೇವರಾಯರು ಆಗಿಂದಾಗಲೇ ಒಂದು ರಾಮರ ಗುಡಿ ಮತ್ತು ಒಂದು ಶಿವಾಲಯ కట్టిందంటే రాముడు ఇక్కడ ఉండే రాముడు ఒకటే సార్. అది కాశీలో ఉండే శివుడు ఇక్కడ ఉండే శివుడు ఒకటే సార్. అందుకే కాశీ శివాలయము, ఇది రామభద్రాలయం. ಸೊ ನೋಡಿ, ಏನು ಈ ಭದ್ರಾಚಲಮಲ್ಲಿ ಏನು ರಾಮ ಇದ್ದಾರೆ ರಾಮಂದು, ಸೊ ಆ ರಾಮ ಈ ರಾಮ ಎರಡು ಒಂದೇ ಅಂತೆ. ಮತ್ತು ಕಾಶಿ ವಿಶ್ವನಾಥ ಶಿವಾಲಯ ಇದೆಯಲ್ಲ, ಆ ಶಿವೈಶ್ವ ಎರಡು ಒಂದೇ ಅಂತ ಹೇಳ್ತಾರೆ. ಅವರು ತೆಲುಗಿನಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ಅದನ್ನು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಬಟ್ ನೋಡಿ, ಈ ದೇವಸ್ಥಾನಕ್ಕೆ ಏನು ಮಾಡಿದ್ದಾರೆ ಅಂದರೆ ಫುಲ್ಲು ನಿಮಗೆ ರಾಮಾಯಣನ ಎಲ್ಲ ಕಿತ್ತಿದ್ದಾರೆ ಅಂದರೆ ಸುತ್ತಲೂ. ಸೊ ಅದಕ್ಕೆ ಶಿವಾಲಯಕ್ಕೆ ಏನು ಮಹಾಭಾರತ ಫುಲ್ ಎಲ್ಲ ಸ್ಟೋರಿ ರೂಪದಲ್ಲಿ ಎಲ್ಲ ಕೆತ್ತಿದ್ದಾರೆ ಅಂತ ಸ್ನೇಹಿತರೆ. ಇದಷ್ಟು ದಿನ ಮೇಲಕ್ಕೆ ಹೋಗ್ಬೋದು ಸ್ನೇಹಿತರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಬಂದ್ಬಿಟ್ಟು ನೋಡಿ, ನಾವು ಇಲ್ಲಿಂದ ನೋಡಿದ್ರೆ ಔಟ್ಸೈಡ್ ಅವ್ರು ನಮಗೆ ಕಾಣಿಸ್ತಾರಂತೆ, ಬಟ್ ಔಟ್ಸೈಡಿಂದ ನಾವು ಅವ್ರಿಗೆ ಕಾಣಿಸೋದಿಲ್ವಂತೆ. ಸೊ ಆ ಥರ ಪ್ಲ್ಯಾನ್ ಮಾಡಿದಾರಂತೆ. అంటే అప్పుడు గన్నులతో షూట్ చేస్తారంట, బాణాలు. సో అವಾಗೆಲ್ಲ ಗನ್ಗಳೆಲ್ಲ ಇರಲಿಲ್ಲ, ಬಾಣ ಬಿಡ್ತಾ ಇದ್ರಂತೆ. ನೋಡಿ ಹಿಂಗೆ ಆಗ್ಲೇ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿದಾರಂತ ಇವರು. ಅಂದರೆ ಔಟ್ಸೈಡ್ ಅವ್ರಿಗೆ ನಾವು ಕಾಣಿಸಲ್ಲ, ನಮಗೆ ಮಾತ್ರ ಔಟ್ಸೈಡ್ ಅವ್ರು ಕಾಣಿಸ್ತಾರೆ, ಆ ಥರ ಪ್ಲ್ಯಾನ್ ಮಾಡಿದಾರಂತೆ. ನೋಡಿ ಎಲ್ಲ ಫುಲ್ ಎಲ್ಲ ಕಡೆನೂ ಇದ್ರ ಗೋಪುರ ಥರ ಮಾಡಿದ್ದಾರೆ. ಇದೆಲ್ಲ ನೋಡಿ ಸೇಮ್ ನಿಮಗೆ ಸುತ್ತಲೂ ಅದೇ ಥರ ಮಾಡಿದ್ದಾರೆ. ಒಂದು ರೌಂಡ್ ಇದು ಜಸ್ಟ್ ಹಿಂಗೆ ನೋಡಿ, ಇದು ಇದ್ರ ಮೇಲೆ ನಿಂತ್ಕೊಂಡ್ರೆ ನೋಡಿ ಎಲ್ಲ ಹೆಂಗಿದೆ ನಿಮಗೆ ಸುತ್ತಲ. ನೋಡಿ ಸುತ್ತಲ ಬೆಟ್ಟ ಇದೆ ನೋಡಿ, ತೋರಿಸ್ತಾ ಇದ್ದೀನಲ್ಲ ನಿಮಗೆ. ಅದೇ ನಾವು ಶಿವನ್ ಟೆಂಪಲ್ಗೆ ಹೋಗಿದ್ವಲ್ಲ ನೋಡಿ, ಶಿವನ ಮೂರ್ತಿನೂ ಕಾಣಿಸ್ತಾ ಇದೆ ನೋಡಿ. ತೋರಿಸ್ತೀನಿ ಒಂದು ನಿಮಿಷ, ಮೂರ್ತಿ ಕಾಣಿಸ್ತಾ ಇಲ್ಲ, ಜಸ್ಟ್ ನಿಮ್ಗೊಂದು. ఇది కాళేశ్వర స్వామి ఆశ్రమం సార్, షిరిడి సాయిబాబా మందిరం. అక్కడ చెర్లో కాಣಿಸ್ತಿది శివుడు. ನೋಡಿ ತೋರಿಸ್ತೀನಿ ರೀ. ನೋಡಿ ಇಲ್ಲಿಂದ ಶಿವನ್ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ನೋಡಿ. ಸೊ ಅದಕ್ಕೆ ಇದಕ್ಕೆ ಜಸ್ಟ್ ಒಂದು 200 ಮೀಟರ್ಸ್ ಇರ್ಬೋದು. ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲ ಫುಲ್ಲು ನಿಮಗೆ ಈ ಕೋಟೆ ಸುತ್ತಲ ಗಗನ್ ಮಹಲ್ ಅಂತ ಹೇಳಿದ್ನಲ್ಲ ನೋಡಿ, ಸುತ್ತಲೂ ಈ ಥರ ಇದೆ. ನೋಡಿ ದೂರದಲ್ಲೆಲ್ಲ ನಿಮಗೆ ವಿಂಡ್ ಮಿಲ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ, ವಿಂಡ್ ಮಿಲ್ಸ್ ಎಲ್ಲ ಇದೆ. ಮೋಸ್ಟ್ಲಿ ಇದು ನಿಮಗೆ ಕಾಣಿಸುತ್ತಾ ಇದೆಯಲ್ಲ ಗೊತ್ತಿಲ್ಲ, ಝೂಮ್ ಮಾಡ್ತೀನಿ.
ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯಾವುದೇ ಟೈಮಲ್ಲಿ ಬರಲಿ ಇಲ್ಲಿ ಮಾತ್ರ ತಣ್ಣಗಿರುತ್ತಂತೆ. ಸೊ ಆ ಥರ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಜಸ್ಟ್ ನೋಡಿ, ಇದೆ ನೋಡಿ, ಇದು 3, ಇದೊಂದು 4. ಸೊ ಈಗ ಹಂಗೆ ಕೆಳಗಡೆ ಕೇಳಿ ಅನ್ನ. అప్పుడు మనుషులు భారీ మనుషులై హైట్ ఎక్కువ ఉంటారు, మెట్లు ఎక్కువ హైట్ పెట్టారు. ఇప్పుడు వాళ్ళు తిండి బలమైన తింటారు. ಮೆಟ್ಲೆಲ್ಲ ತುಂಬ ಸ್ಟೀಪ್ ಆಗಿದೆ. ಹತ್ತಿದ ತಕ್ಷಣ ಸ್ವಲ್ಪ ಹಂಗೆ ಸುಸ್ತಾಗುತ್ತೆ. ಬಟ್ ಎಲ್ಲ ಹೈಟ್ ಆಗಿದ್ರಂತೆ, ಎಲ್ಲರೂ ಕುಳ್ಳಕ್ಕೆ ಸ್ವಲ್ಪ ಫುಡ್ ಆ ಥರ ಇತ್ತಲ್ಲ, ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಆ ಥರ, ಅದಕ್ಕೆ ಎಲ್ಲ ಹಂಗೆ ಕಟ್ಟಿದ್ದಾರೆ ಚೆನ್ನಾಗಿ. ಸೊ ಇದು ಸೆಕೆಂಡ್ ಬಾಲ್ಕನಿ. ಸೊ ನಾವು ನೋಡಿದ್ವಲ್ಲ ನೋಡಿ, ಇದೇ ನಾವು ಇವಾಗ ಇದನ್ನೇ ನೋಡ್ಕೊಂಬಂದಿದ್ದು. ಸೊ ಇಲ್ಲೇ ಕೃಷ್ಣದೇವರಾಯರು ಮತ್ತು ರಾಣಿ ಚಿನ್ನಮದೇವಿ ವಿಶ್ರಾಂತಿ ತಗೋತಾ ಇರೋ ಅಂಥ ಜಾಗ ಇದು. ಸೊ ಇದು ಇಲ್ಲಿ ಇವರು ಕೃಷ್ಣದೇವರಾಯರು ಇಲ್ಲಿ ಸಿಂಹಾಸನ ಕೊಡಿ ಇಲ್ಲಿ ಕೂತ್ಕೊತಾ ಇದ್ರಂತೆ. ಸೊ ರಾಣಿಗೆ ಮಾತ್ರ ಹಂಗೆ ಒಳಗಡೆ ಅವ್ರ ರೂಮಿಂದನೇ ಬರೋ ಥರ, ಡೈರೆಕ್ಟಾಗಿ ಬರೋ ಥರ. ಸೊ ಆ ಥರ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲಿ ಮಂತ್ರಿ ಇರ್ತಾ ಇದ್ರಂತೆ. ಸೊ ನೋಡಿ, ಮಂತ್ರಿಗೆ ಅವ್ರು ಹಿಂಗೆ ಬಂದು ಡೈರೆಕ್ಟಾಗಿ ಹಿಂಗೆ ಫ್ರಂಟಿಂದನೇ ಇಲ್ಲಿ ಮುಂದೆ ಬರಬೇಕಾಯ್ತು. ಮಂತ್ರಿ ಇಲ್ಲಿ ಆ್ಯಕ್ಚುಲಿ ಕೃಷ್ಣದೇವರಾಯ ಮಂತ್ರಿ ಬಂದ್ಬಿಟ್ಟು ತಿಮ್ಮರಸ. ಸೊ ನೋಡಿ, ಎಲ್ಲ ಆಗಿನ ಕಾಲದಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ಸೆಕೆಂಡ್ ಫ್ಲೋರಿಂದ ಹಂಗೆ ಕೆಳಗಡೆ ಇಳಿಬೋದಂತೆ, ನೋಡೋಣ. ಸೊ ಆ್ಯಕ್ಚುಲಿ ಸೆಂಟ್ರ್ ಇದೆ ನೋಡಿ, ಎಲ್ಲ ಫುಲ್ಲು ಸುತ್ತಲ ಊರಿದೆ. ಮತ್ತು ನೋಡಿ, ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಕಟ್ಟಿದ್ದಾರೆ. ಅದಕ್ಕೆ ರೋಡ್ ಗಿಡಲ್ಲಿ ಏನೋ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಸೊ ಆ್ಯಕ್ಚುಲಿ ಫುಲ್ಲು ಒಂದು ರೌಂಡ್ ಹಾಕಿದ್ವಿ. ಹಾಂ, ಆ ಕಡೆ ಬಂದು ಹಾಂ, ನಮಗೆ ಏನು ಬಂದಿದೆ ಅದು ಬಂದು ಒನ್ಲಿ ರಾಜರ ಫ್ಯಾಮಿಲಿ, ಯಾವುದೋ ಈ ಗೇಟು, ರಾಯರು, ರಾಣಿ ಮತ್ತೆ ಮಂತ್ರಿ ಆ ಕಡೆ ಮಾತ್ರ ಅವ್ರಿಗೆ ಎಂಟ್ರಿ ಅಂತೆ, ಅವ್ರ ಇಳಿಯಕ್ಕೆ. ಈ ಕಡೆ ನಾವು ಇವಾಗ ಹೋಗ್ತಾ ಇರೋ ದಾರಿ ಬಂದು ಹಾಂ, ಪ್ರಜೆಗಳು ಮತ್ತು ಈ ಸೈನಿಕರಿಗೆಲ್ಲ ಇದ್ ಕಡೆ ಇದೆ ಎಂಟ್ರಿ. ఇది స్వరంగం పెట్టారండి సార్, కొండపైకి. ನೋಡಿ, ಇಲ್ಲಿಂದ ಇಲ್ಲಿ ಯಾವ ಕೊಂಡಕ್ಕೆ కొండపైన సెక్యూరిటీ ఉండేవారు. ಸ್ನೇಹಿತರೆ, ಹಿಂದ್ಗಡೆ ನೋಡಿದ್ರಲ್ಲ ಬೆಟ್ಟ, ಆ ಬೆಟ್ಟಕ್ಕೆ ನೋಡಿ ಇಲ್ಲಿಂದ ಸುರಂಗ ಮಾರ್ಗ ಇರ್ತಂತೆ. ಇಲ್ಲಿಂದ ಸುರಂಗ ಮಾರ್ಗ ಇದೆಯಂತೆ. ಈಗೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಏನಂದರೆ ಅಕಸ್ಮಾತ್ ಏನಾದರೂ ಕೃಷ್ಣದೇವರಾಯರಿಗೆ ಏನಾದ್ರು ಡೌಟ್ ಬಂತು ಅಂದರೆ ಸೊ ಅವರು ಇಲ್ಲಿಂದ ನೋಡಿ, ಇಲ್ಲಿ ಮೇಲ್ಗಡೆ ಇಲ್ಲೆಲ್ಲ ರಾಡೆಲ್ಲ ಹಾಕಿದಾರಂತೆ. ನೋಡಿ, ಇಲ್ಲಿ ರಾಡ್ ಹಾಕಿದಾರಲ್ಲ, ಇದಕ್ಕೆ ಹಗ್ಗ ಕಟ್ಕೊಂಡು ಇಲ್ಲಿ ಕೆಳಗಡೆ ಇಳಿದ್ಬಿಟ್ಟು ಸೊ ಅಲ್ಲಿ ಬೆಟ್ಟದ ಮೇಲೆ ಹೋಗ್ತಾ ಇದ್ರಂತೆ. ನೋಡಿ, ತುಂಬ ಚೆನ್ನಾಗೆಲ್ಲ ಪ್ಲ್ಯಾನ್ ಮಾಡಿದ್ರು ನೋಡಿ. ಆಗಿನ ಕಾಲದಲ್ಲಿ ಎಷ್ಟು ಮುಂಜಾಗ್ರತೆ ಇತ್ತು ಅಂತ ಗೊತ್ತಾಗುತ್ತೆ. ಸೊ ಈಗ ಗಗನ್ಮಾಲ್ ನೋಡಿದ್ರಲ್ಲ, ಸೊ ಅದ್ರ ಎದುರುಗಡೆನೇ ಬಂದರೆ ನಿಮಗೆ ತಿಮ್ಮರಸ ಜೈಲ್ ಅಂತ ಇದೆಯಂತೆ. ಸೊ ಈಗ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ತಿಮ್ಮರಸ ಯಾರು ಅಂತ ಮೋಸ್ಟ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ತಿಮ್ಮರಸ ಬಂದ್ಬಿಟ್ಟು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅವರು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದು ಅವ್ರನ್ನ ಇಲ್ಲಿ ಜೈಲಲ್ಲಿ ಹಾಕಿದ್ರಂತೆ. ಸೊ ತಿಮ್ಮರಸನ ಇಲ್ಲೇ ಕೂಡ ಹಾಕಿದ್ರಂತೆ. ತಿಮ್ಮರಸ ಜೈಲು ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಒಳಗಡೆ ಹೋಗೋದಕ್ಕೆ ಜಾಗ ಇಲ್ಲ ಅನಿಸುತ್ತೆ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಏನೋ ವಾಟರ್ ಟ್ಯಾಂಕ್ ಅಂತ ಹಾಕಿದ್ದಾರೆ. ಸೊ ಇದಾಗಿನ ಕಾಲದಲ್ಲಿ ಸೊ ನೀರು ಈ ಥರ ಶೇಖರಣೆ ಮಾಡ್ತಾಯಿದ್ರು, ಈ ಥರ ಟ್ಯಾಂಕ್ಗಳು ಕಟ್ತಾಯಿದ್ರು. ಅದೇ ಅನ್ಸುತ್ತೆ ನೋಡಿ, ಇದಾಗಿನ ಕಾಲದಲ್ಲಿ ಈ ಥರ ಇತ್ತು ವಾಟರ್ ಟ್ಯಾಂಕ್ ಎಲ್ಲ. ಸೊ ಇದು ತಿಮ್ಮರಸು ಜೈಲು ಇದೆಯಲ್ಲ, ಸೊ ಅದ್ರ ಹತ್ರ ಒಂದು ಜಸ್ಟ್ ಯಾವುದೋ ಒಂದು ಹಳೆಯದೊಂದು ಗೋಪುರ ಇದೆ. ಸೊ ಇದು ನೋಡಿ, ಇದೇನೆ ಬಸವಣ್ಣ ಬಾವಿ ಎಂಟ್ರೆನ್ಸ್ ಇದು. ಬನ್ನಿ ನೋಡ್ಕೊಂಬರೋಣ ಒಳಗಡೆ ಎಲ್ಲ ಹೆಂಗಿದೆ ಅಂತ. ಯಾವುದೋ ಒಂದು ಇದು ಮೋಸ್ಟ್ಲಿ ಗಣೇಶ ಅನಿಸುತ್ತಲ್ಲ, ಅದು ಗಣೇಶನ ವಿಗ್ರಹ ಇದೆ ಒಂದು. ಹಾಗೆ ಸೊ ಕೆಳಗಡೆ ಗಣೇಶ ಇದೆ, ಅದರ ಮೇಲ್ಗಡೆ ಒಂದು ನಟರಾಜನ
ವಿಗ್ರಹ ಕೆತ್ತಿದ್ದಾರೆ. ಇಲ್ಲಿ ಇದಿಷ್ಟು ಹಿಂಗೆ ಬರೋಕ್ಕಾಗಲ್ಲ. ಸೊ ಪಕ್ಕದಲ್ಲಿ ಯಾವುದೋ ಒಂದು ಮಂಟಪ ಇದೆ. ಹಂಗೆ ಮೇಲ್ಗಡೆ ಹಂಗೆ ಬರ್ಬೋದಲ್ಲ, ಬಡ ಚಿಕ್ಕದಾಗಿದೆ. ಬಟ್ ಹಿಂಗೆ ವಾಪಸ್ ಹೋಗೋಣ, ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು. ಹಾಂ ಅಲ್ಲೇ ಗೇಟ್ ತಗೊಂಡು ಹಂಗೆ ನಡೆಯೋದು. ಬೇಡ, ಸ್ನೇಹಿತರೆ ನೋಡಿದ್ರಲ್ಲ ಬಸವಣ್ಣ ಬಾವಿ. ಸೊ ಒಂಥರ ಚೆನ್ನಾಗಿತ್ತು. ಆಗಿನ ಕಾಲದಲ್ಲೇ ನೋಡಿ ಹೆಂಗೆ ಕಟ್ಟಿದ್ದಾರೆ. ಸ್ನೇಹಿತರೆ ಗಗನ್ ಮಹಲು ಮತ್ತು ಈಶ್ವರನ ಸ್ಟ್ಯಾಚು ನೋಡ್ಕೊಂಡ್ವಿ. ಸೊ ಅಲ್ಲಿಂದ ಇಲ್ಲಿ ರೈಟ್ ತೊಗೊಬೇಕಂತೆ. ಸೊ ಫಸ್ಟ್ ರೈಟು ಮತ್ತು ಅಗೇನ್ ಫಸ್ಟ್ ರೈಟ್ ಅಂತ ಹೇಳಿದ್ರು. ಈಗ ಅದೇ ಹೇಳಿದ್ನಲ್ಲ, ಕೃಷ್ಣದೇವರಾಯ ಒಂದು ಬೆಟ್ಟಕ್ಕೆ ಸುರಂಗ ಮಾರ್ಗ ಮಾಡ್ಕೊಂಡಿರೋ ಅಂತ. ಸೊ ಈಗ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಫಸ್ಟು ಮುಂಚೆ ಎಲ್ಲ ಬೆಟ್ಟದ ಮೇಲಕ್ಕೆ ರೋಡ್ ಇರಲಿಲ್ಲ. ಈಗ ಒಂದು ರೀಸೆಂಟಾಗಿ ರೋಡ್ ಹಾಕಿರೋದು 6 months or 1 year ಬಿಫೋರು. ಸೊ ಬನ್ನಿ ಈಗ ನೋಡ್ಕೊಂಬೋಣ ಬೆಟ್ಟಕ್ಕೆ ಹೋಗ್ಬಿಟ್ಟು. ಸೊ ಚೆನ್ನಾಗಿದೆ. ಈಗಂತೂ ಸುಮಾರು ಜನ ಬೈಕರ್ಸು ವಿಸಿಟ್ ಮಾಡ್ತಾ ಇರ್ತಾರೆ ಬೆಟ್ಟಕ್ಕೆ. ಸೊ ಇಲ್ಲಿ ಯಾವುದೋ ಒಂದಿದೆ. ಇದು ಬೆಟ್ಟಕ್ಕೆ ಹೆಂಗೆ ಹೋಗ್ಬೇಕು ಇವ್ರೆ?
ಸೊ ಸ್ನೇಹಿತರೆ, ನನಗೆ ಈಗ ಗೊತ್ತಾಯಿತು ಪೆನುಗೊಂಡ ಫೋರ್ಟ್ ಏನಕ್ಕೆ ಇಷ್ಟು ಪಾಪ್ಯುಲರ್ ಆಗಿದೆ ಅಂದ್ಬಿಟ್ಟು ಬೈಕರ್ಸ್ಗೆಲ್ಲ. ನೋಡ್ತಾ ಇದ್ದಿಲ್ಲ, ರೋಡ್ ಒಳ್ಳೆ ಕಾರ್ನರಿಂಗ್ ಮಾಡ್ಬೋದು, ತುಂಬ ಸೂಪರಾಗಿದೆ. ಅದು ಹೊಸ ರೋಡ್ ಬೇರೆ ಅಲ್ವಾ, ಸೊ ಸ್ವಲ್ಪ ಫುಲ್ಲು ಜೋಶ್ ಇರುತ್ತೆ ಓಡಿಸೋದಕ್ಕೂ. ಅದಾಯಿತು, ರೋಡ್ ಹಾಕಿ ಸುಮಾರು 1 ವರ್ಷ ಆಗಿರ್ಬೇಕನ್ಸುತ್ತೆ, ಅಂದರೆ ಒಂದು 6 ಮಂತ್ಸಿಂದ ಜಾಸ್ತಿ. ಯಾಕಂದರೆ ನಾನೊಂದು 2-3 ವೀಡಿಯೋಗಳು ನೋಡಿದೆ ಅಂತ ಹೇಳಿದ್ನಲ್ಲ, 6 ಮಂತ್ಸಿಂದ ಸುಮಾರು ಜನ ಬೈಕರ್ಸು ಬರ್ತಾನೇ ಇದ್ದಾರೆ. ಮತ್ತು ಅಲ್ಲಿ ಶಿವ ಸ್ಟ್ಯಾಚು ಇದೆಯಲ್ಲ, ಅಲ್ಲೂ ಒಬ್ರು ಹೇಳಿದ್ರು, ಸರ್ ಸಂಡೇ ಅಂದರೆ ಸುಮಾರು ಬೈಕರ್ಸ್ ಬರ್ತಾರೆ ಸರ್, ಚೆನ್ನಾಗಿದೆ, ಹೋಗಿ ನೋಡ್ಕೊಂಬನ್ನಿ ಅಂದ್ಬಿಟ್ಟು. ಬಟ್ ಬೆಟ್ಟದ ಮೇಲ್ಗಡೆ ಎಲ್ಲ ಏನಿಲ್ಲ ಅಂತ ಹೇಳಿದರೆ, ಅದೇ ಒಂದು ಯಾವುದೋ ಒಂದು 2 ಮಂಟಪ ಇದೆಯಂತೆ, ಮತ್ತು ನರಸಿಂಹಸ್ವಾಮಿ ಟೆಂಪಲ್ ಇದೆ ಅಂತೆ, ಅದನ್ನೆಲ್ಲ ಹಾಳು ಮಾಡಿದಾರಂತೆ. ಬಟ್ ಅದು ಸುಮ್ಮನೆ ಅಷ್ಟೇ, ಬೆಟ್ಟದ ಮೇಲೆ ರೋಡ್ ಹಾಕಿದ್ದಾರೆ ನೋಡಿ. ಈಗೆಲ್ಲ ಒಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಅಂತ ಹೇಳಿದ್ರು ಕೆಳಗಡೆ ಒಬ್ಬರು. ಸರಿ, ಓಕೆ, ನೋಡೋಣ. ಸೊ ಒಟ್ನಲ್ಲಿ ರೋಡ್ ಮಾತ್ರ ಸೂಪರಾಗಿದೆ, ಒಳ್ಳೆ ಕಾರ್ನರಿಂಗ್ ಮಾಡೋರಿಗೆ ಬೈಕರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನನಗೆ ಈಗ ಅನ್ನಿಸ್ತಾ ಇದೆ ಏನಕ್ಕೆ ಬೈಕರ್ಸ್ ಎಲ್ಲ ಜಾಸ್ತಿ ಬರ್ತಾರೆ ಇಲ್ಲ ಅಂದ್ಬಿಟ್ಟು. ನೋಡ್ತಾ ಇರೋ ಸ್ನೇಹಿತರೆ, ಒಳ್ಳೆ ಹಿಂಗಿದೆ ಅಂದ್ಬಿಟ್ಟು, ಹಾವು ಥರ ಇದೆ ರೋಡ್ ಮಾತ್ರ. ಸೊ ನೀವು ಕಾರಲ್ಲಿ ಬೈಕಲ್ಲಿ ಬಂದರೆ ಒಳ್ಳೆ ರೈಡ್ನ ಎಂಜಾಯ್ ಮಾಡ್ಬೋದು. ಈ ಕರ್ಸ್ನೆಲ್ಲ ನೀವು ಎಂಜಾಯ್ ಮಾಡಿಕೊಂಡು ಕಾರಲ್ಲಾಗಲಿ ಬೈಕಲ್ಲಿ ನೋಡ್ತಾ ಇದ್ದೀರಾ, ರೈಟ್ ಸೈಡಲ್ಲ ಎಷ್ಟು ಜನ ಬೈಕರ್ಸ್ ಬಂದಿದ್ದಾರೆ ಅಂತ ಎಲ್ಲ ನಿಂತ್ಕೊಂಡೆಲ್ಲ ಫೋಟೋಗಳು ತೊಗೊತಾ ಇದ್ದಾರೆ ಸುಮಾರು ಜನ. ಮೋಸ್ಟ್ಲಿ ಇನ್ನೇನು ಆಯಿತು ಇನ್ನೇನು ಫುಲ್ಲು ರೀಚ್ ಆದ್ವಿ ಅಂದ್ಕೊತೀನಿ. ಯಾಕಂದ್ರೆ ನೋಡಿ, ಅವ್ರು ಹೇಳ್ದಂಗೆ ಮಂಟಪ ಎಲ್ಲ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆ, ಕಾರ್ಗಳವರು ಎಲ್ಲ ಬಂದಿದ್ದಾರೆ ಸುಮಾರು ಜನ, ಮೋಸ್ಟ್ಲಿ ರೀಚ್ ಆಗಿದ್ದೀವಿ ಅನಿಸುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ. ಸೊ ಆದರೆ ನೀವು ಒಂದ್ಸಲಿ ಬನ್ನಿ, ಆರಾಮಾಗಿ ಒಳ್ಳೆ ಕರ್ಸ್ನೆಲ್ಲ ಜಿಗ್ಜಾಗ್ ರೋಡ್ನೆಲ್ಲ ನೀವು ಎಂಜಾಯ್ ಮಾಡ್ಬೋದು. ಸೊ ಇದೆ ಲಾಸ್ಟ್ ಡೆಡ್ ಎಂಡ್ ಅನ್ಸುತ್ತೆ, ಇದು ಅಷ್ಟೇ ನೋಡಿ, ಡೆಡ್ ಎಂಡ್ ಮಾಡಿದ್ದಾರೆ ಅಷ್ಟೇ. ಸೊ ಇದಕ್ಕಿಂತ ಮುಂದೆ ಎಲ್ಲ ಏನಿಲ್ಲ, ನೀವು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಹಂಗೆ ರೈಡ್ನ ಎಂಜಾಯ್ ಮಾಡಿರ್ತೀರಲ್ಲ, ಬಂದೊಂದು ಸ್ವಲ್ಪ ಹಂಗೆ ಇಲ್ಲಿ ರೆಸ್ಟ್ ತೊಗೊಂಡು ಮತ್ತು ಹಂಗೆ ವಾಪಸ್ ಹೋಗ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಮೇಲ್ಗಡೆ ಅಂಗಡಿಗಳೆಲ್ಲ ಏನಿಲ್ಲ, ಏನಾದ್ರು ಐಟಮ್ಸ್ ಎಲ್ಲ ಏನಾರು ಬೇಕಂದರೆ ನೀವು ಕೆಳಗಡೆಯಿಂದನೇ ತಂದ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನೀರು ಇರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಏನಾದ್ರು ಆಗಲಿ ಇಲ್ಲೇನೂ ಸಿಗೋದಿಲ್ಲ ಬೆಟ್ಟದ ಮೇಲ್ಗಡೆ. ಸೊ ಎಲ್ಲ ನೀವೆಲ್ಲ ಅಲ್ಲೇ ತಂದುಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ಓಕೆ, ನೋಡೋಣ ಮೇಲ್ಗಡೆ ಎಲ್ಲ ಏನೇನಿದೆ ಅಂದ್ಬಿಟ್ಟು ಎಲ್ಲ ನೋಡಿಕೊಂಡು, ಮೇಲ್ಗಡೆ ಎಲ್ಲ ಏನೇನಿದೆ ಅಂದ್ಬಿಟ್ಟು ಸ್ನೇಹಿತರೆ ಬೆಟ್ಟದ ಮೇಲೆ ಬಂದ್ವಿ ನೋಡಿ. ಬೆಟ್ಟದ ಮೇಲೆ ಈ ಥರ ಇದೆ ವ್ಯೂ ಇದೆಲ್ಲ ನೋಡಿ. ಯಾವುದೋ ಒಂದು ಬಾವಿ ಇದೆ, ಮತ್ತೆಲ್ಲ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಇದೆ ಅಂತ ಹೇಳಿದ್ರು, ಬಟ್ ಎಲ್ಲಿ ಅಂತ ಗೊತ್ತಾಗಿಲ್ಲ. ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ನೀರಿನ ಬಾವಿನಂತೆ ಇದು, ಬಟ್ ನೀರಿದೆ, ಎಲ್ಲ ಕ್ಲೀನ್ ಇಲ್ಲ, ಎಲ್ಲ ಗಲೀಜು ಮಾಡಿದ್ದಾರೆ. ಸೊ ಇದು ಬೆಟ್ಟದ ಮೇಲ್ಗಡೆ ಇರೋ ವ್ಯೂ ಇದು. ಸೊ ಹೇಳಲ್ಲ, ಕೃಷ್ಣದೇವರಾಯರು ಈ ಬೆಟ್ಟಕ್ಕೆ ಸುರಂಗ ಮಾರ್ಗ ಮಾಡ್ಕೊಂಡಿದ್ದು. ಗಗನ್ ಮಹಲ್ ಅಂತ ನಾವು ನೋಡಿದ್ವಲ್ಲ, ಅಲ್ಲಿಂದ ಈ ಬೆಟ್ಟಕ್ಕೆ ಸುರಂಗ ಮಾರ್ಗ ಇತ್ತಂತೆ. ಥರ ಇದು ಸೂಪರ್ ಆಗಿಲ್ಲ, ಇದು ಚೆನ್ನಾಗಿದೆಯಲ್ಲ, ಇದು ಈ ವ್ಯೂ ಚೆನ್ನಾಗಿದೆಯಲ್ಲ, ಕಲ್ಲುಗಳು ಜೋಡಿಸಿರೋ ಹಂಗಿದೆ. ಹಾಂ ನೋಡಲ್ಲ, ಮೋಸ್ಟ್ಲಿ ಅದೇ ಅಲ್ಲ, ನೋಡೋಣ ಈಗ ಅಂದ್ಬಿಟ್ಟದು. ಅದ್ರ ಪಕ್ಕನೇ ನೋಡಿ ಕರ ಫುಲ್ಲು ಒಳ್ಳೆ ನಿಮಗೆ ಕರಗಳೆಲ್ಲ ಜೋಡಿಸಿರೋ ಥರ ಒಂದು ಬೆಟ್ಟ ಇದೆ. ಅದೇ ತೋರಿಸೋದಲ್ಲ, ಅದೇನೋ ಮಂಟಪ ಇದೆಯಲ್ಲ, ಅಲ್ಲಿ ಹೋಗೋಣ. ಮೋಸ್ಟ್ಲಿ ಅದೇ ಅನ್ಸುತ್ತೆ ಸುರಂಗ ಮಾರ್ಗ ಇದ್ದಿದ್ದು. ಬಟ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದೆ ಅಲ್ವಾ, ಇದೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಏನು ಮಾಡ್ತಾವ್ರಿ ಇವಾಗ. ಬಟ್ ಆದಷ್ಟು ಸ್ನೇಹಿತರೆ ಮಾರ್ನಿಂಗ್ ಟೈಮಲ್ಲಿ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಬಿಸಿಲು ಮಾತ್ರ ತುಂಬ ಹೆವಿ ಇದೆ, ನಮಗೆ ಹೆವಿ ಇರುತ್ತೆ ಬೆಂಗಳೂರಿಗೆ. ಹಾಂ, ಬಟ್ ಇಲ್ಲಿರೋರಿಗೆ ಓಕೆ, ಬೆಂಗಳೂರಲ್ಲಿ ಇರೋರಿಗೆ ಏನಾದ್ರು ಸಿಕ್ಕಾಪಟ್ಟೆ ಬಿಸಿಲು ಅನಿಸುತ್ತೆ. ಬಾ ನೋಡೋಣ ಇಷ್ಟು ದೂರ ನಮಗೆ ಅಂತ ಜಸ್ಟ್ ಅಲ್ಲ ಏನಿದೆ ಅಂದ್ಬಿಟ್ಟು. ಸ್ನೇಹಿತರೆ ನೋಡ್ತಾ ಇದ್ದಾರಲ್ಲ, ಕ್ಲೀನ್ ಮಾಡ್ತಾ ಇದ್ದಾರೆ ಈಗೀಗ ಒಂದು ಸ್ವಲ್ಪ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಎಲ್ಲ, ಸುಮಾರು ಜನ ವಿಸಿಟ್ ಮಾಡ್ತಾ ಇದ್ದಾರಲ್ಲ. ಸೊ ಅದಕ್ಕೆಲ್ಲ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈಗೆಲ್ಲ ನೀಟಿಗೆ. ಬಟ್ ಇದು ಬಂದು ಮುಂಚೆಲ್ಲ ನಡ್ಕೊಂಬರ್ತಾ ಇದ್ದಾರಲ್ಲ ಬೆಟ್ಟಕ್ಕೆ, ಆ ದಾರಿ ಅನಿಸುತ್ತೆ ಸ್ನೇಹಿತರೆ. ಆಗ ನಾನು ತೋರಿಸಿದ್ನಲ್ಲ, ರೋಡಲ್ಲಿ ಕೆಲವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರಲ್ಲ, ಮೋಸ್ಟ್ಲಿ ಅವ್ರಿಗಿದು ಲಾಸ್ಟ್ ಫೈನಲ್ ಮಂಟಪ ಅನ್ಸುತ್ತೆ ಇದು. ಬಟ್ ಎಲ್ಲ ನೋಡಿ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಗಲೂ.
ಮೋಸ್ಟ್ಲಿ ಹಾಂ ಇದು ನಡ್ಕೊಂಬರೋದು, ಇದು ನಡ್ಕೊಂಡು ಬರೋರಿಗೆ ದಾರಿ ಇದು. ಸೊ ಇಲ್ಲ ಒಂದೆರಡು ಮಂಟಪ ಇದೆ, ನೋಡೋಣ. ನಮ್ಗೆ ತೆಗಿಲಿ. ಸೊ ಆ್ಯಕ್ಚುಲಿ ನರಸಿಂಹಸ್ವಾಮಿ ಟೆಂಪಲ್ ಇದೇನೆ ಮಂಟಪ ಇದೆಯಲ್ಲ, ಸೊ ಇದೆಲ್ಲ ಗೊತ್ತಲ್ಲ ನಮ್ಮ ಜನ ನಿಧಿ ಇದೆ ಅದು ಇದು ಅಂದ್ಬಿಟ್ಟು ಎಲ್ಲ ನೋಡಿ ಎಲ್ಲ ಹಿಂಗೆ ಅಗ್ದಿದ್ದಾರೆ ಅಂತ. ಇದೆಲ್ಲ ಅದೇ ಅಗ್ದಿ ಮಡಗಿರೋದು. ಒಳಗಡೆ ಮೂರ್ತಿಗಿರ್ತೆ ಎಲ್ಲ ಏನಿಲ್ಲ, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಏನಿಲ್ಲ ಎಲ್ಲ ನಿಧಿಗೋಸ್ಕರ ಎಲ್ಲ ಅಗ್ದು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಬಟ್ ನೀಟಾಗಿ ಮೇಂಟೈನ್ ಮಾಡಿಲ್ಲ. ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಇಷ್ಟು ಸಲ ಹಂಗೆ ಬಿಟ್ಬಿಟ್ಟಿದ್ದಾರಲ್ಲ. ಸೊ ಈಗ ರೋಡ್ ಹಾಕಿದ್ಮೇಲೆ ಸ್ವಲ್ಪ ಜನ ಎಲ್ಲ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೆ. ಸೊ ಅದಕ್ಕೆ ನೋಡಿ ಈ ಮಂಟಪ ಹತ್ರ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ನಿದ್ದೆ ಬರ್ತಾ ಇದ್ದಾನಪ್ಪ? ನಿದ್ದೆ ಬರ್ತಾ ಇದ್ದ? ಹಾಂ ಬರ್ತಾ ಇದೆ. ಬಟ್ ರೋಡ್ ಒಂದು ಹಾಕಿದ್ರೆ ಚೆನ್ನಾಗಿದೆ, ಬಟ್ ಇಲ್ಲೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲ ಫುಲ್ಲು ಕಸ ಅದು ಇದೆಲ್ಲ. ಬಟ್ ಈಗೆಲ್ಲ ಸ್ವಲ್ಪ ನೀಟ್ ಮಾಡಿದ್ರೆ, ನೀಟಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ.